ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನಾವಿದು ಹೊಸ ಮನೆಗೆ ಬಂದು ಆಲ್ಮೋಸ್ಟು 15 ಡೇಸೇ ಆಯಿತು. ಬಟ್ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡೋಕ್ಕೆ ಆಗಿರಲಿಲ್ಲ. ನಾವು ಈ ಮನೆಗೆ ಆಲೋಕಿಸ್ಕೊಂಡು ಸಂಕ್ರಾಂತಿ ಹಬ್ಬ ಆದ ನೆಕ್ಸ್ಟ್ ಡೇಗೆ ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈ ಮನೆಯಲ್ಲಿ ಪೇಂಟಿಂಗ್ ವರ್ಕು ಕಂಪ್ಲೀಟ್ ಆಗಿರಲಿಲ್ಲ. ಮತ್ತು ಮುಂಚೆ ಇದ್ದವರು ಸ್ವಲ್ಪ ಕಬೋರ್ಡ್ಸ್ ಎಲ್ಲ ತುಂಬಾ ಹಾಳು ಮಾಡಿದರು ಅಂತೇಳಿ ಅವರು ಅದನ್ನೆಲ್ಲ ರೆಡಿ ಮಾಡಿಸಿ ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ವುಡ್ ವರ್ಕು ಮತ್ತು ಪೇಂಟಿಂಗ್ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ನಾವು ಬೇಗನೆ ಬರೋದಕ್ಕೂ ಆಗಲಿಲ್ಲ. ನಾವು ಈ ಮನೆಗೆ ಬರೋದಕ್ಕೆ ನಮಗೆ ಪೇಂಟಿಂಗ್ ಆಗಿರಲಿಲ್ಲ. ಮುಂಚೆ ನಾವಿದ್ದಂಥ ಮನೆಯಲ್ಲಿ ಅವ್ರ ಮಗನ ಮದುವೆಗೋಸ್ಕರ ಸೊ ಅವ್ರ ಮೇಲ್ಗಡೆಯಿಂದ ಎಲ್ಲ ಪೇಂಟಿಂಗ್ ಎಲ್ಲ ಮುಗಿಸ್ಕೊಂಡು ಸುತ್ತ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರು. ನಾವು ಖಾಲಿ ಮಾಡೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಇನ್ಸೈಡ್ ಮಾತ್ರ ಪೇಂಟಿಂಗ್ನ ಪೆಂಡಿಂಗ್ ಇಟ್ಕೊಂಡಿದ್ರು. ಬಟ್ ನಮ್ಗೆ ಅವರು ಏನು ಅರ್ಜೆಂಟ್ ಮಾಡಲಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ಖಾಲಿ ಮಾಡಿ ಪರವಾಗಿಲ್ಲ, ಸೊ ನಾವು ಆಮೇಲೆ ಪೇಂಟಿಂಗ್ ಮಾಡಿಸ್ಕೊತೀವಿ ಅಂತ ಹೇಳಿದರು. ಸೊ ನಮಗಿಲ್ಲಿ ಆಗಿರಲಿಲ್ಲ ಅಲ್ವಾ, ಹಾಗಾಗಿ ನಮಗೆ ಸ್ವಲ್ಪ ಡಿಲೇನೇ ಆಯಿತು. ನಾವೀ ಮನೆಗೆ ಬಂದು ಆಲೋಗಿಸಿದ್ದು ಭಾನುವಾರ. ಸೊ ಭಾನುವಾರ ಏನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಮಗೂ ಕೂಡ ರಜೆ ಇರುತ್ತೆ. ಸೊ ಬೇರೆ ದಿನ ಇಟ್ಕೊಂಡ್ರೆ ನಾವು ಬೆಳಿಗ್ಗೆ ಎದ್ದು ಬಂದು ಆಲೋಗಿಸ್ಬಿಟ್ಟು ಹೋಗ್ಬಿಡ್ಬೇಕು ಆಫೀಸ್ಗೆ, ಮತ್ತೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಭಾನುವಾರನೇ ಇಟ್ಕೊಂಡಿದ್ದೆ. ಮತ್ತು ಬೇರೆಯವರು ಕೂಡ ಎಲ್ಲರೂ ಇರ್ತಾರಲ್ವ, ಸೊ ನನ್ನ ಕಸಿನ್ ಬ್ರದರ್ಸ್ ಎಲ್ಲರೂ ಅವರು ಕೂಡ ಮನೆ ಶಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಸೊ ಭಾನುವಾರ ಇಟ್ಕೊಂಡಿದ್ವಿ. ಎಲ್ರಿಗೂ ಭಾನುವಾರ ಅನ್ನೋದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದಲ್ವ. ಸೊ ಎಲ್ಲರೂ ಕೂಡ ವಾರ ಪೂರ್ತಿ ಬೆಳಿಗ್ಗೆ ಎದ್ದು ಬೇಗ ಎದ್ದು ಕೆಲ್ಸಕ್ಕೆ ಹೋಗೋದು ಮತ್ತೆ ಬರೋದು ಅದೇ ಆಗಿರುತ್ತೆ. ಬಟ್ ಭಾನುವಾರ ಅಂತ ಹೇಳಿದಾಗ ಸ್ವಲ್ಪ ಎಲ್ಲರೂ ಲೇಟಾಗಿ ಎದ್ದೇಳ್ತೀವಿ. ನಾವು ಕೂಡ ಲೇಟಾಗಿ ಎದ್ದೇಳ್ತಿದ್ವಿ. ಇವತ್ತು ಈ ಮನೆಗೆ ಬಂದು ಆಲೋಗಿಸ್ಬೇಕಿತ್ತಲ್ವ, ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ. ಮತ್ತೆ ಎಲ್ಲ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿಬಿಟ್ಟು ಮತ್ತೆ ಆ ಮನೆಗೆ ಹೋಗಿ ಎಲ್ಲ ರೆಡಿಯಾಗಿ ಬಂದ್ವಿ. ನಮಗೆ ಭಾನುವಾರ ಬೆಳಿಗ್ಗೆ 8:30 10:00 ತನಕ ಚೆನ್ನಾಗಿದೆ ಆಲೋಗಿಸೋದಕ್ಕೆ ಅಂತ ಹೇಳಿದರು. ಸೊ ಎಷ್ಟೇ ಟೈಮ್ ಇದ್ರೂ ಕೂಡ ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗಡೆ ಸ್ವಲ್ಪ ಗಡಿಬಿಡಿ ಆಗೇ ಹೋಯ್ತು. ಶಿಲ್ಪ ಆಫೀಸ್ಗೆ ಹೋಗ್ಬೇಕಿತ್ತು ಅಂತೇಳಿ ಸೊ ಅವಳು ಕೂಡ ಬೇಗನೆ ಪೂಜೆ ಮುಗಿಸಿ ಅಕ್ಕ ನಾನು ಹೊರಡ್ತೀನಿ ಅಂತೇಳಿ ಬಂದಿದ್ಲು. ಈರಪ್ಪಣ ಎಲ್ಲೋ ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ ಅಂತ, ಸೊ ಅವ್ರು ಬಂದಿರಲಿಲ್ಲ. ಭಾನುವಾರ ಅಂತ ಹೇಳಿದ್ರೆ ಯಾರು ಕೂಡ ಬೇಗ ಬರಲ್ಲ ಅಲ್ವಾ. ಸೊ ನಾವೇ ಎಲ್ಲರೂ ಬಂದು ಪೂಜೆ ಎಲ್ಲ ಮುಗಿಸಿದ್ವಿ. ಮತ್ತು ಶಿಲ್ಪಂಗೆ ಲೇಟ್ ಆಗುತ್ತೆ ಅಂತೇಳಿ ಸೊ ಅವಳು ಕೂಡ ಆಫೀಸ್ಗೆ ಹೋದ್ಲು. ನಾವೇ ಎಲ್ಲರೂ ಸೇರಿಕೊಂಡು ಆಲೋಗಿಸಿದ್ವಿ. ತುಂಬ ಚೆನ್ನಾಗಿ ಆಲೋಗಿಸಿದ್ವಿ. ಸೊ ನಮಗೂ ಕೂಡ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದು ಔಟ್ಸೈಡು ವಿಡಿಯೋ ಮಾಡ್ತಾ ಇದ್ದೆ. ಸೊ ನಾವು ಮುಂಚೆ ಇದ್ದಿದ್ದು ಕೂಡ ನಂದಿ ಬಾಗಿಲು, ನಾವು ಇವಾಗ ಬಂದಿರೋಂಥ ಬಾಗಿಲು ಕೂಡ ನಂದಿ ಬಾಗಿಲು ತುಂಬಾ ಒಳ್ಳೆಯದಾಗಿದೆ ನಿಮಗೆ ಅಂತ ಹೇಳಿದರು. ಸೊ ನಮಗೂ ಕೂಡ ಅದೇ ಬಾಗಿಲು ಸಿಕ್ಕಿದ್ದು ತುಂಬ ಖುಷಿಯಾಯಿತು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಆ ಮನೆಗೆ ಹೋಗಿ ಟಿಫನ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡು ಬರೋಣ ಅಂತೇಳಿ ಮತ್ತೆ ಹೋಗಿದ್ದೆ. ಫ್ರಿಜ್ಜಲ್ಲಿರೋಂಥ ಐಟಮ್ಸ್ ಯಾವುದು ಕೂಡ ನಾವು ಇನ್ನೂ ಖಾಲಿ ಮಾಡ್ಕೊಂಡು ಬಂದಿರಲಿಲ್ಲ ಅಲ್ವಾ, ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟು ಬಂದಿದ್ವಿ. ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದೆ. ಹಾಗೆ ವೆಜಿಟೇಬಲ್ಸು ಮತ್ತು ಸೊಪ್ಪೆಲ್ಲ ಅಲ್ಲೇ ಇಟ್ಟು ಬಂದಿದ್ವಿ. ಅದನ್ನೆಲ್ಲ ತೊಗೊಂಡು ಬಂದೆ. ಈರಪ್ಪನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ನಮ್ಮ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆಗಿ ಮಾಡ್ತಿದ್ದೀವಿ ಮತ್ತು ಈ ಥರ ಏನಾದರೂ ಫಂಕ್ಷನ್ ಇದೆ ಅಂತ ಹೇಳಿದ್ರೆ ಹೆಡ್ ಕುಕ್ ಅಂತಲೇ ಹೇಳ್ಬೋದು ಇವ್ರನ್ನ. ಸೊ ನಾನು ಅವರಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟೆ. ಅವರೇ ಟಿಫನ್ ಎಲ್ಲ ಮಾಡಿದ್ರು. ನನಗಂತೂ ಈ ಥರ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡೋದಂದರೆ ತುಂಬಾ ಇಷ್ಟ. ಅಣ್ಣ ಅಂತೂ ಯಾವಾಗಲೂ ಕೂಡ ಇದೇ ಥರ. ಸೊ ನಮ್ಮ ಮನೇಲಿ ಏನಾದರೂ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿ ಬಂದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅಣ್ಣ ಅಂತೂ ನಮ್ಮ ಮನೇಲಿ ಯಾವುದೇ ಕೆಲಸ ಇರ್ಬೋದು, ಏನೇ ಹೆಲ್ಪಿಂಗ್ ಇರ್ಬೋದು, ಸೊ ಯಾವಾಗಲೂ ಕೂಡ ಇದೇ ರೀತಿ ಇರ್ತಾರೆ. ಅವ್ರ ಮನೇಲಿ ಯಾವ ರೀತಿ ಏನು ಕೆಲಸಗಳನ್ನ ಮಾಡ್ತಾರೆ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಕೆಲಸದಲ್ಲೂ ಮಾಡಿ ಕೊಡ್ತಾರೆ. ಸೊ ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ, ಪುಟ್ಟಿ ಅಂತೂ ನಾನು ಸ್ವಂತ ತಂಗಿಕ್ಕಿಂತ ಹೆಚ್ಚಾಗಿ ನೋಡ್ತೀನಿ ಅಂತ ಹೇಳಿ. ಎಲ್ಲಿ ಬಾಂಧವ್ಯ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ. ನನಗೂ ಮತ್ತು ಅಣ್ಣಂಗೂ ಅದೇ ರೀತಿ ಇದೆ. ಅಣ್ಣ ಕೇಸರಿ ಬಾತ್ ಮಾಡಬೇಕಾದ್ರೆ ಪೈನಾಪಲ್ನ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿ ಹಾಕ್ಬಿಟ್ಟಿದ್ರು. ಸೊ ನನ್ನ ತಮ್ಮ ಅಂತೂ ಅಣ್ಣನ ಬಿಡ್ತಾನೆ ಇರಲಿಲ್ಲ, ರೇಗಿಸ್ತಾ ಇದ್ದ, ಏನಣ್ಣ ಬಾಯಿಗೆ ಸಿಗ್ಲಿ ಅಂತ ಈ ಥರ ಹಾಕಿದೀಯ ಪೈನಾಪಲ್ನ ಅಂತೇಳಿ. ಹಾಗೆ ಪಾತ್ರೆ ತೊಳೆಯೋದು ತಪ್ಪುತ್ತೆ ಅಂತೇಳಿ ಸೊ ಅವರು ಅಡಿಕೆ ಇದಿತ್ತು, ಪ್ಲೇಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ನಾನೊಂದು ಟೈಮು ಟ್ರಿಪ್ ಹೋಗ್ಬೇಕಾದ್ರೆ ಒಂದಷ್ಟು ಅಡಿಕೆ ಪ್ಲೇಟ್ಸ್ನ ತೊಗೊಂಡು ಬಂದು ಇಟ್ಟಿದ್ದೆ. ಅದನ್ನು ತುಂಬಾ ದಿನ ಆಗಿತ್ತು, ಯೂಸೇ ಮಾಡಿರಲಿಲ್ಲ. ಸೊ ಇವಾಗಲಾದರೂ ಯುಟಿಲೈಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಡಿಕೆ ಪ್ಲೇಟ್ಸಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ನನ್ನ ತಮ್ಮ ಅದಕ್ಕೂ ನನ್ನನ್ನು ರೇಗಿಸ್ತಾ ಇದ್ದ, ಏನು ಪ್ಲೇಟ್ಸ್ ತೊಳೆಯೋಕ್ಕೂ ನೀನು ಕಷ್ಟನಾ, ಅದಕ್ಕೆ ಈ ಥರ ಕೊಟ್ಬಿಟ್ಟು ಕೂರಿಸಿದ್ಯಾ ನಮ್ಮನ್ನ ಅಂತ ಹೇಳಿ. ನನ್ನ ತಮ್ಮ ಅಂತೂ ಈ ಥರದ್ದು ಏನಾದರೂ ಒಂದು ಚಿಕ್ಕ ಪಾಯಿಂಟ್ ಸಿಕ್ಕಿದ್ರೆ ಸಾಕು ಇಟ್ಕೊಂಡು ಎಲ್ಲರೂ ಕಾಲು ಇಳಿತಾ ಇರ್ತಾನೆ. ಸಂಜೆ ಗಂಟನೂ ಬಿಡೋದಿಲ್ಲ, ಅದನ್ನೇ ಇಟ್ಕೊಂಡು ರೇಗಿಸ್ತಾ ಇರ್ತಾನೆ. ಹಾಗೆ ಎಲ್ಲ ಟಿಫನ್ ಮಾಡಿಕೊಂಡು ಸೊ ಈ ಥರ ಕೂತ್ಕೊಂಡು ಟಿಫನ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಉಪ್ಪಿಟ್ಟು ಕೇಸರಿ ಬಾತ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು.
ಹೋಗುತ್ತೆ ಟೈಮು ಅಂತಲೇ ಗೊತ್ತಾಗಲ್ಲ. ಸೊ ನಾವು ಟಿಫನ್ ಮಾಡಿಕೊಂಡು ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಅಥವಾ 11:15 ಆಗಿತ್ತು ಅನಿಸುತ್ತೆ. ಬಟ್ ಟಿಫನ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟು ಟಿಫನ್ ಕೆಲಸನ ಮುಗಿಸ್ಕೊಂಡ್ವಿ. ನಾವು ಹೇಳ್ತಾ ಇದ್ವಿ ಚೆನ್ನಾಗೆಲ್ಲ ಟಿಫನ್ ಮಾಡಿ ಮಧ್ಯಾಹ್ನ ಅಂತೂ ಊಟ ಇರಲ್ಲ, ಫುಲ್ ಎಲ್ಲ ಕೆಲಸ ಇರುತ್ತೆ ಅಂತೇಳಿ. ನಮಗೆ ಭಾನುವಾರ ಒಂದೇ ದಿನ ಅಲ್ವಾ ಟೈಮ್ ಇರೋದು, ಇವತ್ತೇ ಎಲ್ಲ ತೊಗೊಂಡು ಬಂದು ಶಿಫ್ಟ್ ಮಾಡಿಕೊಂಡು ಎಲ್ಲ ಮತ್ತೆ ಇಲ್ಲಿನೂ ಕೂಡ ಆರ್ಗನೈಸ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾವು ಆ ಮನೆಯಲ್ಲಿ ಆಲ್ಮೋಸ್ಟ್ ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ನಾವು ಕಾರಲ್ಲೇ ಸಾಗಿಸ್ಕೊಂಡಿದ್ವಿ. ಮತ್ತು ದೊಡ್ಡ ಐಟಮ್ಸ್ ಏನೇನಿತ್ತು, ಫ್ರಿಜ್ಜು, ವಾಷಿಂಗ್ ಮಿಷಿನು, ಮಂಚ ಮತ್ತು ಹಾಗೆ ಇದು ಬೀರು ಅದೆಲ್ಲ ಹಾಗೆ ಇತ್ತು. ಸೊ ಅದಕ್ಕೆ ದೊಡ್ಡ ವ್ಯಾನೇ ಬೇಕಿತ್ತು. ಹಾಗಾಗಿ ನನ್ನ ತಮ್ಮಂಗೆ ಹೇಳಿದ್ವಿ. ಸೊ ಲಾಸ್ಟ್ ವೀಕಿಂದನೂ ಹೇಳ್ತಾನೆ ಇದ್ದ ಅದನ್ನೆಲ್ಲ ತೊಗೊಂಡು ಬಂದು ಹಾಕೊಡೋ ಜವಾಬ್ದಾರಿ ನಂದು ಅಂತೇಳಿ. ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟ. ಅವ್ನ ಫ್ರೆಂಡ್ ಏನೋ ವೆಹಿಕಲ್ ಪ್ರಾಬ್ಲಮ್ ಆಗಿದೆ, ನಾನು ಬರೋಕ್ಕಾಗಲ್ಲ ಅಂತೇಳಿ ಬರಲಿಲ್ಲ. ಹಾಗೆ ನಮಗೆ ಗೊತ್ತಿರೋರೊಬ್ರದ್ದು ವೆಹಿಕಲ್ ಇತ್ತು. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಅವ್ರು ಬಂದು ಎಲ್ಲ ಶಿಫ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ತುಂಬಾ ಹತ್ರ ಇತ್ತಲ್ವ, ಸೊ ಹಾಗಾಗಿ ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ನ ತೊಗೊಬಂದ್ಬಿಡ್ಬೋದು. ಈ ದೊಡ್ಡ ಐಟಮ್ಸ್ನ ತೊಗೊಂಡು ಬಂದು ಶಿಫ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಂತೂ ತುಂಬಾ ಕಷ್ಟ. ಸೊ ನಾವಂತೂ ಅದಕ್ಕೆ ಹೇಗಪ್ಪ ಶಿಫ್ಟ್ ಮಾಡೋದು ಅಂತ ಹೇಳ್ತಾ ಇದ್ವಿ. ನಾವು ಎಲ್ಲ ಐಟಮ್ಸ್ನೂ ಶಿಫ್ಟ್ ಮಾಡೋದಕ್ಕೆ ಬೇರೆ ಯಾರನ್ನೂ ಕೂಡ ಅರೇಂಜ್ ಮಾಡ್ಕೊಂಡಿರಲಿಲ್ಲ. ಇವ್ರುಗಳೇ ಎಲ್ಲ ತೊಗೊಂಡು ಬಂದು ಶಿಫ್ಟ್ ಮಾಡಿ ಕೊಟ್ಟರು. ಮಂಚ, ಬೀರು ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲನೂ ಕೂಡ ಅಷ್ಟೇ ತುಂಬ ಸೇಫ್ಟಿಯಾಗಿ ತೊಗೊಂಡು ಬಂದು, ಮತ್ತು ಈ ಮನೆಗೂ ಕೂಡ ತುಂಬ ಸೇಫ್ಟಿಯಾಗಿ ಇಟ್ಟರು ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಯಾವುದು ಸ್ಕ್ರ್ಯಾಚಸ್ ಮಾಡ್ದಂಗೆ ತುಂಬ ಕೇರ್ಫುಲ್ಲಿ ತೊಗೊಂಡು ಬಂದು, ಮತ್ತು ಆ ಮನೆಯಿಂದ ಮಂಚನ ರಿಮೂವ್ ಮಾಡಿಕೊಂಡು ಈ ಮನೆಗೆ ತೊಗೊಂಡು ಬಂದು ಪಿಟ್ ಮಾಡಿದ್ರು. ನಾವು ಮುಂಚೆನೇ ಸ್ವಲ್ಪ ಬಟ್ಟೆ ಐಟಮ್ಸ್ನೆಲ್ಲ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡ್ಕೊಂಡಿದ್ವಲ್ವ. ಸೊ ಅವಾಗೆಲ್ಲ ತೊಗೊಂಡು ಬಂದು ಈ ಮನೆಗೆ ನಾವುಗಳೇ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ವಿ. ಆ ಮನೆಯಿಂದ ಈ ಮನೆಗೆ ಬರಬೇಕಾದ್ರೆ ಸೊ ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗಳು, ಈ 3 ಜನನೂ ಸೇರಿಕೊಂಡು ಎಲ್ಲ ಐಟಮ್ಸ್ನೂ ಕೂಡ ಕಾರಲ್ಲೇ ತೊಗೊಂಡು ಬಂದು ಇಲ್ಲಿಗೆ ಬಂದು ಶಿಫ್ಟ್ ಮಾಡ್ಕೊಂಡ್ವಿ. ಹಾಗೆ ಆರ್ಗನೈಸ್ ಕೂಡ ಬೇಗನೆ ಮಾಡ್ಕೊಂಡ್ಬಿಡೋಣ ಫಸ್ಟೇನೆ. ಸೊ ಎಲ್ಲ ಒಂದೇ ದಿನಕ್ಕೆ ಮಾಡ್ಕೊಳಕ್ಕಾಗಲ್ಲ. ಭಾನುವಾರ ಫುಲ್ ಒನ್ ಡೇಯಲ್ಲಿ ನಮಗೆ ಆಲ್ಮೋಸ್ಟು ಕಿಚನಲ್ಲೇ ಕ್ಲಿಯರ್ ಆಗೋದೇ ಕಷ್ಟ ಆಗಿಬಿಡುತ್ತೆ ಅಂತೇಳಿ ನಾನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತೊಗೊಂಡು ಬಂದು ಈ ಮನೆಗೆ ಶಿಫ್ಟ್ ಮಾಡಿಕೊಂಡಿದ್ವಿ. ಐಟಮ್ಸ್ನ ನಿಜವಾಗ್ಲೂ ಇಟ್ಕೊಳ್ಳೋದ್ಕಿಂತ ಅವೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನನಗೆ ಮುಂಚೆ ಚಿಕ್ಕ ಮನೇಲಿ ಇರಬೇಕಾದ್ರೆ ಎಲ್ಲ ಖಾಲಿ ಮಾಡಬೇಕಾದ್ರೆ ನನ್ನ ತಂಗಿ ಇದ್ಲು. ಸೊ 2 ಇಯರ್ಸ್ ಬ್ಯಾಕು, ಆವಾಗ ನಮಗೆ ಅಷ್ಟು ಗೊತ್ತಾಗಿಲ್ಲ. ಸೊ ಎಲ್ಲ ತೊಗೊಂಡು ಬಂದುಬಿಟ್ಟು ಪ್ಯಾಕ್ ಮಾಡ್ಕೊಂಡ್ಬಿಟ್ವಿ. ಇವಾಗ ಇದನ್ನೆಲ್ಲ ಒನ್ ಬೈ ಖಾಲಿ ಮಾಡೋದಕ್ಕೆ ನಿಜವಾಗ್ಲೂ ಕಾರಲ್ಲೇ ಆಲ್ಮೋಸ್ಟ್ ನಾವು ಒಂದು 4 to 5 ಟೈಮ್ಸು ಕಾರಲ್ಲೇ ಶಿಫ್ಟ್ ಮಾಡಿದ್ದೀವಿ. ಎಲ್ಲ ಐಟಮ್ಸ್ನೂ ಸ್ವಲ್ಪ ಹುಷಾರಾಗಿ ಕೂಡ ತೊಗೊಂಡು ಬರಬೇಕಲ್ವ. ಗ್ಲಾಸ್ ಐಟಮ್ಸು ಮತ್ತು ಓವನ್ನು, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ತುಂಬ ಕೇರ್ಫುಲಿ ತೊಗೊಂಡು ಬರಬೇಕು ಅಂತೇಳಿ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಬಟ್ಟೆ ಐಟಮ್ಸ್ ಎಲ್ಲ ಏನು ತೊಗೊಂಡು ಬರೋದು ಅಷ್ಟು ಕಷ್ಟ ಆಗಲಿಲ್ಲ. ಸೊ ಇನ್ನು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಳ್ಳೋದಂತೂ ತುಂಬ ಕಷ್ಟ ಆಯಿತು. ಸೊ ನಮ್ಮ ಮನೆಯಲ್ಲಂತೂ ಯಾವಾಗಲೂ ಹೇಳ್ತಿರೋರು ಎಷ್ಟು ರಾಶಿ ತುಂಬ್ಕೊಂಡಿದೆಯಾ ಅಂತೇಳಿ. ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಸೊ 2 BHK ಹೌಸ್ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫು, ಮಗು 3 ಜನ ಇರೋದು. ಸೊ ಸಿಂಗಲ್ BHKಲೇ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು. ಬಟ್ ನಮ್ಮ ಮನೆಯಲ್ಲಿರೋಂಥ ಐಟಮ್ಸ್ನ ಶಿಫ್ಟ್ ಮಾಡೋದಕ್ಕೆ ನನಗೆ ಸಿಂಗಲ್ BHK ಅಂತೂ ಸಾಕಾಗಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾನು 2 BHK ಹೌಸ್ಗೆ ಮತ್ತೆ ಹೋಗ್ಬೇಕಂತೇಳಿ ಸೊ ಸರ್ಚ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ನಾವಂತೂ ಇಡೀ ಬೊಮ್ಮಸಂದ್ರನೇ ಸರ್ಚ್ ಮಾಡಿದ್ದೀವಿ. ನಮಗೆ ಕಂಫರ್ಟೇಬಲ್ ಆಗಿರೋವಂಥ ಮನೆ ಅಂತೂ ಸಿಗಲೇ ಇಲ್ಲ. ಸೊ ನಾನು ಆಲ್ಮೋಸ್ಟ್ 1.5 ಮಂತಿಂದನೂ ಸರ್ಚ್ ಮಾಡಿದೆ. ಬಟ್ ರೂಮು ಇದ್ದರೆ ಅದರಲ್ಲಿ ಸೊ ನಮಗೆ ದೇವ್ರ ಮನೆ ಇರಲ್ಲ, ಅದೇ ಪ್ರಾಬ್ಲಮ್ಮು. 2 BHK ಹೌಸ್ ಇರುತ್ತೆ, ಸೊ ದೇವ್ರ ಮನೆ ಇರಲ್ಲ. ಮೇನ್ ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿದ್ದಿದೆ ದೇವ್ರ ಮನೆ. ಬಟ್ ನಾವು ಇವಾಗ ಬಂದಿರೋ ಮನೆಯಲ್ಲೂ ಕೂಡ ದೇವ್ರ ಮನೆ ಇಲ್ಲ. ಬಟ್ ಏನು ಮಾಡೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಮಗೆ ರೆಂಟ್ ಹೌಸು ಕಂಫರ್ಟೇಬಲ್ ಆಗಿ ಸಿಗಲ್ಲ ಅಲ್ವಾ. ಸೊ ಯಾವ ರೀತಿ ಸಿಗುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಇವಾಗ ಮುಂಚೆ ಇದ್ದಿದ್ದ ಮನೆ ಅಂತೂ ಸೊ ನನಗೆ ತುಂಬಾ ಕಂಫರ್ಟೇಬಲ್ ಆಗಿ ಸಿಕ್ಕಿತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ನಾನು ಫಸ್ಟ್ ಬಂದು ಸರ್ಚ್ ಮಾಡಿದ ಮನೆಯೇ ಅದು. ನನಗೆ ಆ ಮನೆಯೇ ಇಷ್ಟ ಆಗಿದ್ದು. ಮತ್ತು ಬೇರೆ ಕಡೆನೂ ಕೂಡ ರೆಂಟು ಜಾಸ್ತಿ ಇದೆ, ಸೊ ಬೇರೆ ಕಡೆ ಸರ್ಚ್ ಮಾಡೋಣ ಅಂತೇಳಿ ಹಿಂಗೆ ಬೊಮ್ಮಸಂದ್ರ ಪೂರ್ತಿ ಸರ್ಚ್ ಮಾಡಿದ್ವಿ. ಬಟ್ ಈ ಮನೆ ಥರ ನಮಗೆ ಎಲ್ಲೂ ಕಂಫರ್ಟೇಬಲ್ ಆಗಿ ಸಿಗಲಿಲ್ಲ ಅಂತೇಳಿ ಸೊ ನಾವು ರೆಂಟ್ಗೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಬಾರ್ಗಿನ್ ಮಾಡಿ ಸೊ ಅದೇ ಮನೆಗೆ ಬಂದ್ವಿ. ಇವಾಗಲೂ ಸೊ ನಮಗೂ ಅದೇ ರೀತಿ ಸಿಗುತ್ತೆ ಅಂತೇಳಿ ತುಂಬ ಸರ್ಚ್ ಮಾಡಿದೆ. ನನ್ನ ಹಸ್ಬೆಂಡ್ ಅಂತೂ ಹೇಳ್ತಾಯಿದ್ರು, ನಿನ್ಗೆ ಈ ಮನೆ ಯಾಕಾದರೂ ಸಿಕ್ತೋ ನನಗಂತೂ ಗೊತ್ತಿಲ್ಲ. ಸೊ ನಿನ್ಗೆ ಅದೇ ಥರ ಬೇಕು ಅಂತ ಹುಡಿಕೊಂಡು ಹೋದ್ರೆ ನಿಜವಾಗ್ಲೂ ಸಿಗಲ್ಲ. ಇವಾಗ ಯಾವುದಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾನೆ ಇದ್ರು. ಹಸ್ಬೆಂಡ್ ಅಂತೂ ಮತ್ತೆ ಅವ್ರು ಲಾಸ್ಟಿಗೆ ನಿನಗೆ ಅಡ್ಜಸ್ಟ್ ಆಗಿಲ್ಲ ಎಲ್ಲುವೆ ಅಂತ ಹೇಳಿದ್ರು. ಒಂದು ಸಿಂಗಲ್ BHK ವಿತ್ತು ದೇವ್ರ ಮನೆ ಇರೋದೇ ಸಿಕ್ತು. ಸೊ ಐಟಮ್ಸ್ ಎಲ್ಲ ಸ್ವಲ್ಪ ಊರಿಗೆ ಶಿಫ್ಟ್ ಮಾಡಿಬಿಡೋಣ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ ಬಿಡು ಅಂತೇಳಿ. ನನಗೆ ಊರಿಗೆ ಕೊಟ್ಟು ಕಳ್ಸೋಕ್ಕೂ ಮನಸ್ಸಾಗ್ತಿಲ್ಲ, ಮತ್ತು ಇಲ್ಲಿ ಇಟ್ಕೊಳ್ಳೋದಕ್ಕೂ ನನಗೆ ಕಂಫರ್ಟೇಬಲ್ ಆಗಿ ಸಿಗ್ತಿಲ್ಲ. ತುಂಬ ಯೋಚನೆ ಮಾಡಿದೆ. ಸೊ ಈ ಮನೆಯೂ ಕೂಡ ನನಗೆ ಅದೇ ರೀತಿ ಆಯಿತು.
ಫಸ್ಟು ಬಂದು ಈ ಮನೇನ ಆಲ್ರೆಡಿ ನೋಡ್ಕೊಂಡು ಹೋಗಿದ್ವಿ, ಬಟ್ ನನಗೆ ಇದನ್ನು ಆಪ್ಷನಲ್ ಆಗಿ ಇಟ್ಕೊಂಡಿದ್ದೆ. ನೋಡೋಣ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಮನೆ ಸಿಗೋ ತನಕ ನಾನು ಆಫೀಸಿಂದ ಬಂದ ತಕ್ಷಣ ಅದೇ ಕೆಲಸ. ಡೈಲಿ ಯಾವ ಏರಿಯಾದಲ್ಲಿ ಎಲ್ಲಿ ಖಾಲಿ ಆಗಿದೆ, ಎಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೊ ಅಲ್ಲಿ ಹೋಗೋಣ, ಅಲ್ಲಿ ನೋಡೋಣ, ಇಲ್ಲಿ ನೋಡೋಣ, ಬರೀ ಅದೇ ಮಾಡ್ತಿದ್ದೆ. ಬಟ್ ಇವಾಗಂತೂ ಆಲ್ಮೋಸ್ಟ್ ಮನೆಗಳಂತೂ ತುಂಬ ಎಲ್ಲ ಕಡೆ ಫಿಲ್ ಆಗಿದೆ, ಎಲ್ಲೂ ಕೂಡ ಖಾಲಿನೂ ಇರ್ತಿರ್ಲಿಲ್ಲ. ಬಟ್ ಸಿಗೋ ಮನೆಯೆಲ್ಲ ತುಂಬ ಹಳೆ ಮನೆಗಳು ಮತ್ತು ನಮಗೆ ಕಂಫರ್ಟೇಬಲ್ ಆಗಿರೋ ಥರ ಅಂತೂ ಸಿಗ್ತಾನೇ ಇರಲಿಲ್ಲ. ತುಂಬ ಅಂದರೆ ತುಂಬ, ಇಡೀ ಬೊಮ್ಮಸಂದ್ರದಲ್ಲಿ ಎಷ್ಟು ಮನೆಗಳು ಖಾಲಿ ಇದ್ದಾವೆ ಅಷ್ಟು ಮನೆಯೂ ಕೂಡ ನಾನಂತೂ ನೋಡಿಬಿಟ್ಟಿದ್ದೀನಿ. ನನಗಂತೂ ನೋಡೇ ಬೇಜಾರಾಗ್ಬಿಟ್ಟು ತುಂಬಾ ಫೀಲ್ ಮಾಡ್ತಿದ್ದೆ, ಯಾವುದೂ ನನಗೆ ಅಡ್ಜಸ್ಟ್ ಆಗೋ ಥರ ಸಿಗ್ತಾನೆ ಇಲ್ವಲ್ಲ, ನಾನು ಯಾಕೆ ಈ ಮನೇನ ಖಾಲಿ ಮಾಡಬೇಕು ಅನ್ನೋ ರೀತಿಲಿ ಯೋಚನೆ ಮಾಡ್ತಾಯಿದ್ದೆ. ಸೊ ಇವರು ಮತ್ತೆ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವೆಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಂಡು ಯಾವುದಾದ್ರೂ ಸಿಂಗಲ್ BHK ಇದ್ದು ಮತ್ತೆ ರಿಟರ್ನ್ ಇದೇ ಮನೆಗೆ ಬರೋಣ ಅನ್ನೋ ಥರನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು ಮನೆ ಅಡ್ಜಸ್ಟ್ ಆಗಿಬಿಟ್ರೆ ಸೊ ಆ ಮನೇನ ಬಿಟ್ಟು ಬರೋದಕ್ಕೆ ತುಂಬಾ ಕಷ್ಟ ಅಲ್ವಾ. ಈ ಮನೇಲಿ ನಾವು ಮುಂಚೆ ಇದ್ದಿದ್ದಂಥ ಮನೆಯಲ್ಲಿ ದೇವ್ರ ಮನೆ ಆಗಿರ್ಬೋದು ಅಥವಾ ವಾಶ್ರೂಮ್ ಆಗಿರ್ಬೋದು, ಕಿಚನ್ ಅಂತೂ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಓನ್ ಯೂಸ್ಗೆ ಕಟ್ಕೊಂಡಿದ್ದು, ಬಟ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಿದ್ದಾರೆ. ನನಗಂತೂ ಆ ಮನೆ ತುಂಬಾ ಇಷ್ಟ ಆಗಿತ್ತು. ನನಗೆ ಆ ಮನೇನ ಆ್ಯಕ್ಚುಲಿ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಇವಾಗಲೂ ಕೂಡ ಈ ಮನೆಗೆ ಬಂದಿರೋದು ಕೂಡ ಮನಸ್ಸಿಂದ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬೇರೆ ಆಪ್ಷನ್ನೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ಈ ಮನೆಗೆ ನಾವು ಬಂದ್ವಿ. ಮನೆಯಲ್ಲಿ ಓನರ್ ಆಂಟಿನೂ ಕೂಡ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ಸೊ ಅವ್ರು ಹೇಳ್ತಾನೆ ಇದ್ರು, ನೀವಂತೂ ಚಂದ್ರಿಕಾ ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ, ಸೊ ನಿಮ್ಮನ್ನು ನಮ್ಗೆ ಕಳ್ಸೋಕ್ಕೂ ಇಷ್ಟ ಇಲ್ಲ. ಬಟ್ ನಮಗೆ ಸ್ವಲ್ಪ ಮದುವೆ ಎಲ್ಲ ಇರೋದ್ರಿಂದ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಹಾಗೆ ಫ್ಯಾಮಿಲಿಯಲ್ಲಿ ಪೂಜೆ ಎಲ್ಲ ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ಖಾಲಿ ಮಾಡೋದಕ್ಕೆ ಹೇಳಿದ್ವಿ ಅಂತ ಹೇಳ್ತಾಯಿದ್ರು. ಬಟ್ ನಮಗೆ ಹೇಳಿದ್ಮೇಲೆ ನನಗಂತೂ ಹೇಳಿದ ದಿನದಿಂದನೇ ತುಂಬ ಬೇಜಾರಾಗ್ಬಿಟ್ಟಿತ್ತು. ಏನಪ್ಪ ಇವರು ಇವಾಗ ಹೇಳ್ಬಿಡ್ತಾವ್ರೆ, ಎಲ್ಲಿ ಹೋಗೋದು, ಎಲ್ಲಿ ಸಿಗುತ್ತೆ ಕಂಫರ್ಟೇಬಲ್ ಆಗಿ ಈ ಥರ ಮನೆ ಅಂಥೇಳಿ ನಾನಂತೂ ತುಂಬಾ ಯೋಚನೆ ಮಾಡಿಬಿಟ್ಟಿದ್ದೆ. ಸೊ ತುಂಬ ಕಷ್ಟ. ಕಂಫರ್ಟೇಬಲ್ ಆಗಿ ಒಂದು ಕಡೆ ಸಿಕ್ಕಿದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗಿದ್ದೀವಿ ಅಂತ ಹೇಳಿದ್ಮೇಲೆ ಮತ್ತೆ ಅದನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿ ಅಲ್ಲಿ ಅಡ್ಜಸ್ಟ್ ಆಗೋದಂತೂ ತುಂಬ ಕಷ್ಟ. ನಮ್ಮನೆ ಅಂತೂ ಊರಿಂದ ಅವಾಗವಾಗ ಯಾರಾದರೂ ಬರ್ತಾನೆ ಇರ್ತಾರೆ. ಸೊ ಅವ್ರುಗಳಿಗೆ ಹೇಳಿದ್ರು ಕೂಡ ಅವರು ಬೇಜಾರು ಮಾಡ್ಕೊತಾ ಇದ್ರು. ತುಂಬ ಚೆನ್ನಾಗಿ ಮನೆ ಇತ್ತು, ಮತ್ತು ಅಡ್ಜಸ್ಟ್ ಆಗಿಬಿಟ್ಟಿದ್ರಿ. ಇವಾಗ ಖಾಲಿ ಮಾಡೋಕ್ಕೆ ಹೇಳ್ತವ್ರೆ, ಏನು ಅವರು ಮದುವೆಗೋಸ್ಕರನೇ ಖಾಲಿ ಮಾಡೋಕ್ಕೆ ಹೇಳ್ತವ್ರ ಅಂತ ನಮ್ಮ ಅಪ್ಪ ಎಲ್ಲ ಹೇಳ್ತಾನೆ ಇದ್ರು. ಅವ್ರು ಏನಂತ ಹೇಳಿದ್ರೆ, ನಮಗಿಂತ ಹೆಚ್ಚಾಗಿ ಅವರು ಭವಿಷ್ಯನ ಬಗ್ಗೆ ಕೇರ್ ಮಾಡ್ತಾರೆ. ಭವಿಷ್ಯಂಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿತ್ತು, ಮತ್ತು ತುಂಬ ಏರಿಯಾನೂ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಅಲ್ಲಿ ಒಂದು ಭಯ ಅನ್ನೋದೇ ಇರಲಿಲ್ಲ, ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಥವಾ ಭವಿಷ್ಯನ ಬಿಟ್ಟೋಗಿರ್ಬೋದು. ಸೊ ಆ ಭಯ ನಮ್ಗೆ ಇರ್ತಿರ್ಲಿಲ್ಲ. ನಮ್ಮ ಮಗಳು ಕೇರ್ಫುಲ್ಲಾಗಿ ಇರ್ತಾಳೆ, ನಮಗೇನೋದೊಂದು ಇದಿರ್ತಿತ್ತು. ಸೊ ಹಾಗಾಗಿ ಅವರು ಕೂಡ ಊರಲ್ಲಿ ಅದನ್ನೇ ಯೋಚನೆ ಮಾಡ್ತಿದ್ರು, ನಿಮಗಿಂತ ಹೆಚ್ಚಾಗಿ ಭವಿಷ್ಯನಿಗೋಸ್ಕರ ಎಲ್ಲಿ ಸೇಫ್ಟಿಯಾಗಿ ಇರುತ್ತೆ ಅಲ್ಲಿ ನೋಡಿ ಅಂತ ಹೇಳ್ತಾಯಿದ್ರು. ನಾನಂತೂ ನಿಜವಾಗ್ಲೂ ಎಷ್ಟು ನೋಡಿಬಿಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಅನಿಸುತ್ತೆ, ಅಷ್ಟು ಮನೆಗಳನ್ನ ನೋಡಿಬಿಟ್ಟಿದ್ದೀನಿ. ಬಟ್ ಲಾಸ್ಟಿಗೂ ಎಲ್ಲೂ ಸಿಗಲಿಲ್ಲ. ನಾವಿರೋಂಥ ರೋಡಲ್ಲೇ ಇತ್ತು, ಅಲ್ಲಿನೂ ಕೂಡ ಸೇಮ್ ಪ್ರಾಬ್ಲಮ್ಮು. ಸೊ ದೇವ್ರ ಮನೆ ಇರಲ್ಲ, ನನಗೆ ದೇವ್ರ ಮನೆ ಬೇಕೇ ಬೇಕು. ಬಟ್ ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಈ ಮನೆಯಲ್ಲೂ ಕೂಡ ದೇವ್ರ ಮನೆ ಇಲ್ಲ, ಕಬೋರ್ಡ್ ಥರ ಅವರು ಮಾಡಿಸಿ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ಇಟ್ಕೊಳ್ಳೋಣ. ಸೊ ನಮಗೇನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇರೆ ಒಂದು ಹುಡ್ಡಲ್ಲಿ ಮಾಡಿಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾವಂತೂ ಗಂಡ ಹೆಂಡತಿ ಇಬ್ಬರೂ ಕೂಡ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೊ ಈ ಮನೇನೇನಾದರೂ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಂತ ಮನೆ ಕಟ್ಕೊಂಡೇ ಖಾಲಿ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ತನಕ ನಾವು ಎಲ್ಲೂ ಕೂಡ ಹೋಗೋದು ಬೇಡ ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ವಿ. ಮುಂಚೆಯಿಂದನೂ ನನ್ನ ಹಸ್ಬೆಂಡು ಪ್ಲ್ಯಾನಿಂಗ್ ಇತ್ತು, ಸೊ ಸ್ವಂತ ಮನೆ ಕಟ್ಕೊಂಡು ಹೋಗೋಣ ಅಂತೇಳಿ. ಬಟ್ ನಾನೇ ಮನ್ಸು ಮಾಡಿರಲಿಲ್ಲ. ಇವಾಗ ನನಗೆ ಅರ್ಥ ಆಗಿದೆ. ಸೊ ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದರೆ ಈ ಥರ ಶಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾವುದೇ ಮನೆ ಆಗಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಮ್ಮದು ಅಂತ ಸ್ವಂತ ಇದ್ದಾಗ ಸೊ ನಾವು ಹೇಗೆ ಬೇಕಾದರೂ ಅಡ್ಜಸ್ಟ್ ಮಾಡಿಕೊಂಡು ಇರ್ಬೋದು ಅಂತೇಳಿ. ಈ ಪ್ಲ್ಯಾನಿಂಗ್ನ ಮುಂಚೆನೇ ಯೋಚನೆ ಮಾಡಿದರೆ ನಮ್ಮದು ಅಂತ ಒಂದು ಸ್ವಂತ ಮನೆ ಆಗಿರ್ತಿತ್ತು. ಇಷ್ಟರಲ್ಲಿ ನಾನೇ ತುಂಬ ಡಿಲೇ ಮಾಡಿಬಿಟ್ಟೆ. ನನ್ನ ಹಸ್ಬೆಂಡೇ ತುಂಬ ಹೇಳಿದ್ರು, ನಮ್ಮದು ಅಂತ ಒಂದು ಮನೆ ಇದ್ದರೆ ನಮಗೆ ಸೇಫ್ಟಿಯಾಗಿರುತ್ತೆ, ಕಟ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಇದ್ರು. ಬಟ್ ನಾನೇ ಬೇಡ ಅಂತೇಳಿ ತುಂಬ ಡಿಲೇ ಮಾಡಿದೆ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅವತ್ತು ಅವ್ರ ಮಾತು ಕೇಳಿದರೆ ನಮ್ಮದು ಅಂತ ಒಂದಿಷ್ಟರಲ್ಲಿ ಸ್ವಂತ ಮನೆ ಆಗಿರ್ತಿತ್ತು ಅಂತ. ನೋಡೋಣ ದೇವರು ಯಾವ ರೀತಿ ದಾರಿ ತೋರಿಸ್ತಾನೆ ಅಂತೇಳಿ. ಸೊ ನೆಕ್ಸ್ಟು ನನ್ನ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಹೋದರೆ ಮನೆಗೆ ಸ್ವಂತ ಮನೆ ಕಟ್ಕೊಂಡೇ ಹೋಗಬೇಕು ಅಂತ. ಹೇಗಾಗುತ್ತೆ ನೋಡೋಣ. ಹೆಣ್ಮಕ್ಳಿರೋ ಮನೆಯಲ್ಲಿ ಎಷ್ಟು ಬಟ್ಟೆ ತೊಗೊಂಡ್ರು ನಮ್ಗಳಿಗಂತೂ ಸಾಕಾಗಲ್ಲ ಅನಿಸ್ಬಿಡುತ್ತೆ. ಸೊ ಇದಕ್ಕೆ ಅಂತೇಳಿ ತೊಗೊಂಡು ಒಂದಷ್ಟು ಬಟ್ಟೆ ರಾಶಿಗಳನ್ನೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿನೂ ಕೂಡ ಸೇಮ್ ಅದೇ ಥರ ಕಬೋರ್ಡ್ ಇದೆ, 4 ಕಬೋರ್ಡು. ಬಟ್ ನಮಗಂತೂ ಬಟ್ಟೆಗಳನ್ನ ರಾಶಿಗಳನ್ನ ಯಾವ ರೀತಿ ಫಿಲ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು.
ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ವಲ್ವ, ಸೊ ಆ ಸ್ಯಾರಿಗಳನ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಫಸ್ಟ್ ತೊಗೊಂಡು ಬಂದ ದಿನವೇ ಸ್ವಲ್ಪ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಭವಿಷ್ಯನೂ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಅವರಪ್ಪ ಎಲ್ಲ ತೊಗೊಂಡು ಬಂದು ಹಾಕೊಟ್ಬಿಟ್ಟು ಅವ್ರದ್ದು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಲ್ವ, ಸೊ ಅವ್ರದ್ದು ಕೂಡ ಅವರೆಲ್ಲ ಅರೇಂಜ್ ಮಾಡ್ಕೊತಾ ಇದ್ರು. ನಾವು ಮುಂಚೆ ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಯಾರನ್ನೂ ಕರೆದಿರಲಿಲ್ಲ. ಸೊ ಈ ಬಟ್ಟೆಗಳೆಲ್ಲ ತೊಗೊಂಡು ಬಂದು ನಾವೇ ಶಿಫ್ಟ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಆರ್ಗನೈಸ್ ಮಾಡ್ಕೊತಾ ಇದ್ವಿ. ಸ್ಯಾರಿಗಳೆಲ್ಲ ನಾನು ಈ ಥರ ಎಲ್ಲ ಸೇರಿಸ್ಕೊಂಡು ಆರ್ಗನೈಸ್ ಮಾಡಿಕೊಂಡೆ. ತುಂಬ ಜಾಗ ಇದೆ, ಸೊ ಅದಕ್ಕಿಂತಲೂ ಸ್ವಲ್ಪ ಆ ಮನೆಯಲ್ಲಿಗಿಂತಲೂ ಈ ಮನೆಯಲ್ಲಿ ಸ್ವಲ್ಪ ಕಬೋರ್ಡ್ಸು ದೊಡ್ಡದಾಗಿ ಇತ್ತು. ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ಇಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ. ಸೊ ಕಬೋರ್ಡ್ಸ್ ನೋಡೇ ನಾನು ಬಂದಿದ್ದೀನಿ ಹೇಳಬೇಕು ಅಂತ ಹೇಳಿದ್ರೆ. ಸೇಮ್ ಆ ಮನೆ ಥರನೇ ಈ ಮನೆಯಲ್ಲಿದೆ, ಬಟ್ ದೇವ್ರ ಮನೆ ಒಂದು ಇಲ್ಲ ಅನ್ನೋದು ಅಷ್ಟೇ ಬೇಜಾರು. ಬಟ್ ಆ ಮನೆ ತುಂಬ ಕಂಫರ್ಟೇಬಲ್ ಆಗಿತ್ತು ನನಗೆ. ಈ ಮನೇನು ನಾವು ಯಾವ ರೀತಿ ಕಂಫರ್ಟೇಬಲಾಗಿ ಅಡ್ಜಸ್ಟ್ ಮಾಡ್ಕೊತೀವಿ ಆ ರೀತಿ ನಮ್ಗೆ ಆಗುತ್ತೆ. ಸೊ ಎಲ್ಲ ತೊಗೊಂಡು ಬಂದಿರೋ ಅಂಥ ಐಟಮ್ಸ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ವಿ. ಮತ್ತು ಸೊ ಇದು ಸಂಡೇ, ಮತ್ತು ಅಗೇನ್ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ. ಈ ರಾಶಿ ನೋಡಿದ್ರೆ ಭಯ ಆಗ್ತೈತಿ, ಯಾವಾಗಪ್ಪ ಖಾಲಿ ಮಾಡ್ತೀನಿ ಇದನ್ನೆಲ್ಲ, ಯಾವಾಗ ನೀಟಾಗಿ ಆರ್ಗನೈಸ್ ಮಾಡ್ಕೊತೀನಿ ಅಂತೇಳಿ. ಸೊ ಅವಳು ನನ್ನ ಮಗಳು ಮತ್ತು ಅವ್ರ ಮಗಳಿದ್ಲಲ್ವ, ಸೊ ಅವರಿಬ್ಬರು ಕೂಡ ನಾವು ಮಾಡ್ತೀವಿ ಹೆಲ್ಪ್ ಅಂತೇಳಿ ಮಾಡ್ತಾಯಿದ್ರು. ಸ್ವಲ್ಪ ಸ್ವಲ್ಪ ಇವೆಲ್ಲರೂ ಸೇರಿಕೊಂಡು ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅವರು ವೈಫು ಕೂಡ ಬಂದರು, ಶಿಲ್ಪನೂ. ಎಲ್ಲ ಸೇರಿಕೊಂಡು ನೀಟಾಗೆಲ್ಲ ಆರ್ಗನೈಸ್ ಮಾಡ್ಕೊಂಡ್ವಿ. ಹೌದು, ದೊಡ್ಡ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ರಲ್ವ, ಸೋಫಾ ಮತ್ತು ಮಂಚ ಅದನ್ನೆಲ್ಲ ತೊಗೊಂಡು ಬಂದಿದ್ರಲ್ಲ, ಅವರು ಕೂಡ ಅದನ್ನೆಲ್ಲ ಜೋಡಿಸಿ ಮತ್ತು ಆರ್ಗನೈಸ್ ಮಾಡಿದ್ರು. ಆಲ್ಮೋಸ್ಟ್ ಒಂದು ಸಂಜೆ 5 ಗಂಟೆ ಅಷ್ಟರಲ್ಲಿ ಎಲ್ಲ ಜೋಡಿಸ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ನಾವು ಟಿಫನ್ ಮಾಡ್ಕೊಂಡು ತಿಂದಮೇಲೆ ಎಲ್ಲರೂ ಕೂಡ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಮಧ್ಯಾಹ್ನ ಏನು ಕೂಡ ಅಡುಗೆನೂ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಮಾಡಿರೋಂಥ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಎರಡೂ ಕೂಡ ಇತ್ತು. ಸ್ವಲ್ಪ ಸ್ವಲ್ಪ ಈ ಮಕ್ಕಳುಗಳು ತಿಂದಿದ್ರು. ನಾವ್ಯಾರೂ ಕೂಡ ಊಟನೇ ಮಾಡಿರಲಿಲ್ಲ. ತುಂಬಾ ಹಶ್ವಾಗ್ತಾಯಿತ್ತು. ಅಣ್ಣ ಅವ್ರು ಹೇಳ್ತಾಯಿದ್ರು ಈ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಮಾಡೋಣ ಬಿಡಿ ಅಂತೇಳಿ. ಬಟ್ ನಮಗೆ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿತ್ತು. ಇವಾಗಂತೂ ನಮಗೆ ಏನು ಮಾಡೋದಕ್ಕೂ ಪೇಷನ್ಸ್ ಇಲ್ಲ. ಔಟ್ಸೈಡಿಂದನೇ ಏನಾದರೂ ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ಸೊ ಅಕ್ಷಯ್ ಮತ್ತು ನನ್ನ ಅಣ್ಣ ಇಬ್ಬರೂ ಹೋಗಿ ಔಟ್ಸೈಡು ಗೋಬಿ ಮತ್ತು ಗೋಬಿ ರೈಸ್ನ ತೊಗೊಂಡು ಬಂದರು. ಅಣ್ಣನ ಫ್ರೆಂಡು ನಮ್ಮ ಮನೆ ನಿಯರ್ ಬೈ ಒಬ್ಬರು ಗೋಬಿ ಸೆಂಟರ್ ಇಟ್ಕೊಂಡವ್ರೆ. ಗೋಬಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವಂತೂ ರೆಗ್ಯುಲರಾಗಿ ಅಲ್ಲಿಗೆ ಹೋಗೋದು. ಸೊ ಅವರಿಬ್ಬರು ಹೋಗಿ ಗೋಬಿ ರೈಸು ಮತ್ತು ಗೋಬಿನ ತೊಗೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಟೀಮ್ ಮಾಡಿಕೊಂಡು ತಿಂದ್ವಿ. ಒಂದು ರೇಂಜಿಗೆ ಅಡುಗೆ ಮನೆನ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಕೊಂಡೆ. ಸದ್ಯಕ್ಕೆ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಖಾಲಿ ಇದೆ ಆ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ ಟೈಮ್ ಸಿಕ್ಕಿದಾಗ ಅರೇಂಜ್ ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ಇವಾಗಿರೋವಂಥ ರಾಶಿ ಐಟಮ್ಸ್ನ ಖಾಲಿ ಮಾಡಿಕೊಂಡ್ರೆ ಸಾಕಾಗ್ಬಿಟ್ಟಿತ್ತು. ಹಾಗಾಗಿ ಒಂದು ರೇಂಜಿಗೆ ಎಲ್ಲ ಫಿಲ್ ಮಾಡಿಕೊಂಡೆ. ಅಷ್ಟರಲ್ಲಿ ಶಿಲ್ಪನೂ ಕೂಡ ಬಂದು, ಸೊ ಅವಳು ಬಂದಮೇಲೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನಮಗೆ ಇವತ್ತೇ ಟೈಮ್ ಇರೋದಲ್ವ, ಸೊ ಆ ಟೈಮ್ ಒಳಗಡೆನೆ ನಾವೆಲ್ಲ ಕ್ಲಿಯರ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ರೇಂಜಿಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಇವರು ಕೂಡ ಔಟ್ಸೈಡು ಎಲ್ಲ ತೊಗೊಂಡು ಬಂದಿರೋಂಥ ಐಟಮ್ಸ್ನೆಲ್ಲ ಆರ್ಗನೈಸ್ ಮಾಡಿದ್ರು. ಬಟ್ ಇವ್ರುಗಳು ದೊಡ್ಡ ದೊಡ್ಡ ಐಟಮ್ಸ್ ಅಲ್ವ, ಸೊ ಸೋಫಾ ಮತ್ತು ಮಂಚ ಬೀರು ಅದೆಲ್ಲ ತೊಗೊಂಡು ಬಂದು ಇಟ್ಬಿಟ್ರು. ಇವ್ರಿಗೆ ಅಷ್ಟು ಗೊತ್ತಾಗಲ್ಲ ಕೆಲಸ. ನಾವು ಸಣ್ಣ ಪುಟ್ಟ ಐಟಮ್ಸ್ ಇರುತ್ತಲ್ವ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು ತುಂಬಾ ಟೈಮ್ ತಗೊಂಡು. ಪರವಾಗಿಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಕೆಲಸಗಳನ್ನ ಮುಗಿದ್ಮೇಲೆ ಒಂಥರ ಸಮಾಧಾನ ಅಲ್ವಾ. ಸೊ ಎಲ್ಲರೂ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ನನ್ನ ತಮ್ಮಂಗೆ ಒಂದು ಫ್ಲವರ್ಸ್ ತಗೊಂಡು ಈರಪ್ಪಣ್ಣ ಸನ್ಮಾನ ಮಾಡ್ತಾ ಇದ್ರು. ಅವ್ನಿಗೆ ಹೇಳ್ತಾ ಇದ್ರು, ಸೊ ನೆಕ್ಸ್ಟ್ ಯಾವುದಾದ್ರೂ ಮನೆ ಶಿಫ್ಟಿಂಗ್ ಇದ್ರೆ ನಿನಗೆ ಇನ್ಫಾರ್ಮ್ ಮಾಡ್ತೀವಿ, ಬಂದು ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ನಮ್ಮನೇಲಿರೋಂಥ ಗಡಿಯಾರನ ಕೊಟ್ಟು ಹಾಗೆ ಅವನಿಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ರೇಗಿಸ್ಕೊಂಡು ಮಾಡ್ತಾಯಿದ್ರು. ಎಲ್ಲರೂ ಬೆಳಿಗ್ಗೆಯಿಂದನೂ ನಮ್ಮ ಮನೇಲೇ ಇದ್ದು ಎಲ್ಲ ಕೆಲಸಗಳನ್ನ ಮುಗಿಸೋ ತನಕನೂ ತುಂಬ ಚೆನ್ನಾಗಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ಹಾಗೆ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ಮೇಲೆ ನನ್ನ ತಮ್ಮ ಬೆಳಿಗ್ಗೆಯಿಂದನೂ ಹೇಳ್ತಾ ಇದ್ದ ಎಲ್ಲ ಕೆಲಸ ಮುಗಿದ್ಮೇಲೆ ಪಾರ್ಟಿ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರೂ ಔಟ್ಸೈಡ್ ಹೋಗಿದ್ವಿ. ನನ್ನ ತಮ್ಮ ಅಂತೂ ದೊಡ್ಡ ತರಲೆ ನನ್ನ ಮಗ ಅಂತಲೇ ಹೇಳ್ಬೋದು. ಅವನು ಮನೆಯಲ್ಲೇ ಯಾವುದು ವೆಜಿಟೇಬಲ್ಸ್ನ ತಿನ್ನಲ್ಲ, ಎಲ್ಲ ತೆಗೆದು ಸೈಡ್ಗೆ ಇಡ್ತಾನೆ. ಬಟ್ ಹೋಟೆಲ್ಗೆ ಹೋಗೋಣ ಅಂತಿರ್ತಾನೆ. ಅವನು ಆಲ್ಮೋಸ್ಟ್ ಔಟ್ಸೈಡ್ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಅವನಿಗೆ ಮನೆ ಊಟ ಅಷ್ಟೊಂದು ಇಡ್ಸಲ್ಲ. ಹಾಗಾಗಿ ಹೋಟೆಲ್ಗೆ ಹೋಗೋಣ, ಇವಾಗ ಏನು ಮಾಡ್ತೀವಿ ಬಾರಕ್ಕ ಅಂತೇಳಿ ಕುತ್ಕೊಂಡ. ಸೊ ಹಾಗಾಗಿ ಎಲ್ಲರೂ ಹೋಟೆಲ್ಗೆ ಹೋಗಿದ್ವಿ. ಈವ್ನಿಂಗು ಗೋಬಿ ಮತ್ತು ಗೋಬಿ ರೈಸ್ ಎಲ್ಲ ತಿಂದಿದ್ವಲ್ವ, ಸೊ ಏನು ತಿನ್ನೋದಕ್ಕೂ ಮೂಡೇ ಇರಲಿಲ್ಲ. ನಾವು ಸ್ವಲ್ಪ ಸೂಪ್ ತೊಗೊಂಡು ಕುಡಿದ್ವಿ. ಹಾಗೆ ಎಲ್ಲರೂ ಒಂದೊಂದು ರೋಟಿನ ತೊಗೊಂಡು ತಿಂದರು.
ನಮ್ಮ ಭವಿಷ್ಯಂಗೂ ಕೂಡ ಹೋಟೆಲ್ಗೆ ಹೋಗೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಲ್ಲರೂ ಕೂಡ ಹೋಟೆಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ಭಾನುವಾರ ಹೇಗೆ ಮುಗೀತು ಅಂತಲೇ ಗೊತ್ತಾಗಿರಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಈ ಥರ ಜಾಯ್ನ್ ಆದಾಗ ಸೊ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.